ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವರದಾ ಸ್ಟೋರೀಸ್. ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಲಿ ಶೇರ್ ಮಾಡ್ಕೊಳ್ಳಿ. ನಾವು ಈ ವಿಡಿಯೋದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಬೆಳ್ಳಿ ತೇರು ಮತ್ತು ಪರಿಷೆ ಹೇಗೆ ನಡೀತು ಅನ್ನೋದನ್ನ ತೋರಿಸ್ತಾ ಇದ್ದೀವಿ. ನೀವೇ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಬೆಳ್ಳಿ ತೇರು ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು. ನಾವು ಸಂಜೆ 7 ಗಂಟೆ ಆಗಿತ್ತು, ಆವಾಗ ಹೋಗಿ ತೇರನ್ನು ನೋಡಿದ್ದು ಮತ್ತು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಸಹ ಮಾಡಿದ್ವಿ. ನಾವು ಶುರು ಮಾಡ್ಕೊಂಡಿದ್ದು ಎಲ್ಲಿಂದ ಅಂತ ಅಂದರೆ, ನ್ಯಾಷನಲ್ ಕಾಲೇಜ್ ಮೆಟ್ರೋ ಸೈಡಿಂದ ಬಂದರೆ ಅಲ್ಲಿ ಒಂದು ಪೆಟ್ರೋಲ್ ಬಂಕ್ ಸಿಗುತ್ತೆ. ಆ ಕಡೆಯಿಂದ ಬಂದರೆ ಈ ಸ್ಟಾಲ್ಸ್ ಎಲ್ಲ ನೋಡ್ಕೊಂಡು ಬರ್ಬೋದು. ಅಲ್ಲಿ ಹೇಳಬೇಕಂದ್ರೆ ಲೈಟ್ಸ್ ಅಷ್ಟೊಂದು ಇರಲಿಲ್ಲ, ಹಾಗಾಗಿ ನಿಮಗೆ ಸ್ವಲ್ಪ ಕತ್ಲಂತಾನೆ ಅನಿಸುತ್ತೆ. ಈ ಸತಿನೂ ಅಷ್ಟೇ ತುಂಬಾ ಸ್ಟಾಲ್ಸ್ ಹಾಕಿದರು ನೋಡಿ. ಪ್ರತಿಯೊಂದೂ ಅಷ್ಟೇ ರೋಡಲ್ಲೇ ಎಲ್ಲ ಇಟ್ಕೊಂಡಿದ್ರು, ಸೈಡಲ್ಲಿ ಇಟ್ಕೊಂಡಿದ್ರು, ಮಧ್ಯದಲ್ಲೂ ಹಾಕ್ಕೊಂಡಿದ್ರು ಅಂಗಡಿಗಳೆಲ್ಲನೂ ನೋಡ್ತಾ ಇರೋದು. ಈ ಬ್ಯಾಗ್ ಅಂತೂ ಒಂಥರ ವೈರಲ್ ಅಂತಲೇ ಹೇಳ್ಬೋದು. ಬಸವನಗುಡಿ ಕಡಲೆಕಾಯಿ ಪರಿಷೆ ಆಗಿರ್ಬೋದು, ಇಲ್ಲೂ ಅಷ್ಟೇ ತುಂಬ ಜಾಗದಲ್ಲಿ ನಾವು ಆ ಬ್ಯಾಗನ್ನು ಕಾಣ್ಬೋದಾಗಿದೆ. ನಾವು ಹೋಗಿದ್ದ ರಸ್ತೆಯಲ್ಲಿ ಸ್ವಲ್ಪ ಕಡಿಮೆನೇ ಇದ್ವು ಅಂಗಡಿಗಳು. ಅಲ್ಲಿಂದ ಹೊರಟು ನಾವು ದೇವಸ್ಥಾನನ ತಲುಪ್ತೀವಿ. ದೇವಸ್ಥಾನದಿಂದ ಹೊರಗಡೆ ಇತ್ತು ರಥ ಅನ್ನೋದು. ಎಷ್ಟು ಜನ ಇದ್ದರು ಅಂತ ಹೇಳಿದ್ರೆ ತುಂಬಾ ಜನ ಸೇರಿದರು. ನಾವು ಹೋದಾಗ 7 ಗಂಟೆ ಅಲ್ಲಿ ರೀಚ್ ಆಗೋಷ್ಟರಲ್ಲಿ ಒಂದು 7:30 ಆಗಿತ್ತು. ತುಂಬಾ ಕ್ರೌಡ್ ಅಂತೂ ಇತ್ತು. ಇಲ್ಲಿ ಇನ್ನೊಂದು ಏನು ನಮ್ಗೆ ಅನಿಸಿದ್ದು ಅಂದರೆ ತುಂಬಾ ಕಡಿಮೆ ಬೆಲೆ ಇತ್ತು ಎಲ್ಲದರದ್ದು. ಬಸವನಗುಡಿ ಕಡಲೆಕಾಯಿ ಪರಿಷೆಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಸ್ವಲ್ಪ ಕಡಿಮೆ ಅಂತಲೇ ಅನ್ನಿಸ್ತು. ಅಂಗಡಿಗಳು ಸಹ ತುಂಬಾ ಕಡಿಮೆ ಇದ್ವು ಮತ್ತು ಯಾವುದಾನ ವಸ್ತು ನಾವು ತೊಗೋತೀವಿ ಅಂದರೆ ರೇಟ್ ಸಹ ಕಡಿಮೆ ಅಂತಲೇ ಅನ್ನಿಸ್ತು. ಪಿಂಗಾಣಿ ವಸ್ತುಗಳಂತೂ ತುಂಬಾ ಬಂದಿದ್ವು. ನೀವು ವಿಸಿಟ್ ಮಾಡಿದ್ರಾ ಬೆಳ್ಳಿ ತೇರು ಮತ್ತು ಕಡಲೆಕಾಯಿ ಪರಿಷೆ ಎಲ್ಲನೂ? ನಾವು ನಮ್ಮ ಚಾನಲಲ್ಲಿ ಕಡಲೆಕಾಯಿ ಪರಿಷೆಯಲ್ಲಿ ಪೂರ್ತಿ ಶೂಟ್ ಮಾಡಿರೋ ವೀಡಿಯೋಸ್ನ ಸಹ ಹಾಕಿದ್ದೀವಿ. ಇಂಟ್ರೆಸ್ಟ್ ಇದ್ದರೆ ಒಂದು ಸತಿ ಚೆಕ್ ಮಾಡಿ, ಪರಿಷೆ ಹೇಗಿತ್ತು ಅನ್ನೋ ಫೀಲಿಂಗ್ನ ಪಡ್ಕೊಳ್ಳಿ. ಮಧ್ಯದಲ್ಲೆಲ್ಲ ಈ ರೀತಿ ಕಡಲೆಕಾಯಿ ಗಾಡಿಗಳು, ಹಣ್ಣುಗಳು ಪ್ರತಿಯೊಂದು ಇದ್ವು. ತಿನ್ನೋದೆಲ್ಲ ಮಧ್ಯದಲ್ಲೇ ಇತ್ತು ಅಂತಲೇ ಹೇಳ್ಬೋದು. ತುಂಬಾ ಸ್ಟಾಲ್ಸ್ ಇದ್ವು. ಹೂಗಳು ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿಬಿಟ್ಟು. ಇನ್ನು ಈ ಥರ ಬುರ್ಗುಲು, ಚೌಚೌ ಪ್ರತಿಯೊಂದು ಇತ್ತು ನೋಡಿ. ಈಗ ಬೆಳ್ಳಿ ತೇರ ಹತ್ರ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿಬಿಟ್ಟು ಅದಕ್ಕೆ ಸುತ್ತು ಒಂದು ಕಬ್ಬಿಣದ ರಾಡ್ಸ್ ಇರುತ್ತಲ್ಲ, ಅದರದ್ದು ಅಡ್ಡ ಹಾಕಿದ್ರು. ನೋಡ್ತಾ ಇರ್ಬೋದು ನೀವೇ ಎಷ್ಟು ಜನ ಸೇರಿದ್ದಾರೆ ಅಂತ ಹೇಳಿಬಿಟ್ಟು. ನಾವೇ ಮುಂದೆ ಹೋಗಬೇಕು, ಜಾಗ ಮಾಡಿಕೊಂಡು ದೇವ್ರನ್ನ ನಮಸ್ಕಾರ ಮಾಡಿಕೊಂಡು ಬರಬೇಕು. ಈ ರಥದಲ್ಲಿ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕೂರಿಸಿರ್ತಾರೆ. ಈ ರಥೋತ್ಸವ ಯಾವಾಗ ನಡೆಯುತ್ತೆ ಅಂತ ಅಂದರೆ ಕಾರ್ತಿಕ್ ಮಾಸದ ಅಮಾವಾಸ್ಯೆ ಆಗಿದ 6 ದಿನಕ್ಕೆ ನಡೆಯುತ್ತೆ. ಅಂದರೆ ಮಾರ್ಗಶಿರ ಮಾಸದ ಷಷ್ಠಿ ತಿಥಿಯಂದು ರಥೋತ್ಸವ ಅನ್ನೋದು ನಡೆಯುತ್ತೆ. ಇದನ್ನು ಕುಕ್ಕೆ ಸುಬ್ರಹ್ಮಣ್ಯ ಷಷ್ಠಿ ಅಂತಲೂ ಕರೀತಾರೆ, ಚಂಪಾ ಷಷ್ಠಿ ಅಥವಾ ಸ್ಕಂದ ಷಷ್ಠಿ ಅಂತಲೂ ಕರೀತಾರೆ. ಇಲ್ಲಿ ಪ್ರತಿ ವರ್ಷವೂ ಅಷ್ಟೇ ಮಾರ್ಗಶಿರ ಮಾಸದ ಷಷ್ಠಿ ದಿನದಂದು ರಥೋತ್ಸವ ಅನ್ನೋದು ನಡೆಯುತ್ತೆ. ಇಲ್ಲಿ ಧರ್ಮ ದರ್ಶನಕ್ಕೆ ಕ್ಯೂ ಇದೆ, ನೋಡ್ತಾ ಇರ್ಬೋದು ನೀವೇ. ನಾವು ಹೋಗಿ ದೇವ ದರ್ಶನ ಮಾಡಿದ್ವಿ, ಬಹಳ ಅದ್ಭುತವಾಗಿದೆ. ದರ್ಶನಕ್ಕೂ ಅಷ್ಟೇ ತುಂಬಾ ಲೈನ್ ಇತ್ತು. ಮತ್ತು ಚಪ್ಪಲಿ ಬಿಡೋದಕ್ಕೂ ಅಷ್ಟೇ ಅಲ್ಲೇ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ನಾವಲ್ಲಿ ಅವ್ರಿಗೆ ಕೊಟ್ಟರೆ ಅವ್ರು ಇಟ್ಕೊಂಡಿರ್ತಾರೆ. ಮತ್ತು ಇದು ಗೋಪುರಕ್ಕೆ ಪೇಂಟಿಂಗ್ ಇರ್ಬೋದು ಅನಿಸುತ್ತೆ, ಹಾಗಾಗಿ ಅದು ಕವರ್ ಮಾಡಿದ್ದಾರೆ. ನೋಡಿ ಹೇಗಿದೆ ದೇವಸ್ಥಾನದ ಮುಂದೆನೂ ಜನಸಾಗರ ಅನ್ನೋದನ್ನು. ತುಂಬಾ ಚೆನ್ನಾಗಿ ಅನಿಸುತ್ತೆ. ಈ ರಸ್ತೆಯಲ್ಲಿ ಏನು ಅಂತಂದರೆ ನೀವು ಬರಬೇಕಾದ್ರೆ ಫಸ್ಟೇ ಸತ್ಯನಾರಾಯಣ ಸ್ವಾಮಿ ಸಿಗುತ್ತೆ, ಅದಾದಮೇಲೆ ಸುಬ್ರಹ್ಮಣ್ಯೇಶ್ವರ, ಮುಂದಕ್ಕೆ ಹೋದರೆ ಅಯ್ಯಪ್ಪ ಸ್ವಾಮಿ ಎಲ್ಲ ಸಿಗುತ್ತೆ. ನೋಡಿ ಹಿಂಗೆ ಇರೋದು ಅಲ್ಲಿ ದೇವರು, ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ. ಹೊರಗಡೆ ಅದು ಟಿ ವಿನಲ್ಲಿ ಪ್ರಸಾರ ಕೊಟ್ಟಿರ್ತಾರೆ, ನೋಡ್ಬೋದು ನೀವೇ. ಆಮೇಲೆ ನಾವು ಹೊರಗಡೆ ಬರ್ತೀವಲ್ವ, ಅಂದರೆ ದೇವಸ್ಥಾನದಿಂದ ಹೊರಗಡೆ ಬರೋದಕ್ಕೆ ಒಂದು ಬಾಗಿಲಿದೆ, ಅಲ್ಲಿಂದ ಮತ್ತೆ ಮುಂದೆ ಹೋಗಿದ್ದು ನಾವು. ಅದು ನ್ಯಾಷನಲ್ ಕಾಲೇಜ್ ಮೆಟ್ರೋ ಅಂದರೆ ವಿಶ್ವೇಶ್ವರಪುರ ಕಡೆ ಇಳಿಯುವಂಥ ಜಾಗದವರೆಗೂ ಕನೆಕ್ಟ್ ಆಗಿದೆ ಆ ರೋಡಲ್ಲಿ.
ಅಲ್ಲಿವರೆಗೂ ಸಹ ಅಂಗಡಿಗಳು ಹಾಕಿದರು ಈ ಸತಿ. ನಿಜ ಹೇಳಬೇಕಂದ್ರೆ ನಾವು ಇದೇ ಸಲ ಹೋಗಿ ಇಷ್ಟು ಅಂಗಡಿಗಳೆಲ್ಲ ನೋಡಿದ್ದು. ಪ್ರತಿ ಸತಿನೂ ಹೋಗಿ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಕಡಲೆಕಾಯಿ ತೊಗೊಂಡು ಬಂದುಬಿಡ್ತಾ ಇದ್ದಿದ್ದು ಅಷ್ಟೇ. ಈ ವರ್ಷ ನಮಗೂ ಇಷ್ಟೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ನೀವು ಹೋಗಿದ್ದೀರಾ, ಹೇಗಿತ್ತು ನಿಮ್ಮ ಅನುಭವ ಅನ್ನೋದನ್ನು ಶೇರ್ ಮಾಡ್ಕೊಳ್ಳಿ. ನೋಡಿ ಯಾವ್ಯಾವ ರೀತಿ ಇದ್ದಾವೆ ಅಂಗಡಿಗಳು ಅಂತ ಹೇಳಿಬಿಟ್ಟು. ಇಲ್ಲೂ ಅಷ್ಟೇ ತುಂಬಾ ಜನ ಸೇರಿದರು ಮತ್ತು ಐಟಮ್ಸ್ ಎಲ್ಲ ತುಂಬಾ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗ್ತಾಯಿತ್ತು ಅಂತಲೇ ಹೇಳ್ತೀನಿ. ಯಾಕೆಂದರೆ ನಾವು ಬಸವನಗುಡಿಯಲ್ಲಿ ಸಹನೂ ಹೋಗಿ ಎಲ್ಲದೂ ನೋಡಿದ್ದೀವಿ. ಅಲ್ಲಿಗೆ ಹೋಲಿಸ್ಕೊಂಡ್ರೆ ಇಲ್ಲಿ ರೇಟ್ಸ್ ಎಲ್ಲ ತುಂಬ ಕಡಿಮೆ ಅಂತಲೇ ಅನ್ನಿಸ್ತು ನಮಗೆ. ಅದು ಎಷ್ಟು ಆಟ ಸಾಮಾನು ಇದಾವೆ ನೋಡಿರಿ ಮಕ್ಳಿಗಂತೂ. ಕೇರಮ್ ಬೋರ್ಡು, ಚೆಸ್ ಬೋರ್ಡು, ಇನ್ನು ಇದು ವೇಲ್ಸ್ ಅಂತೂ 50 ರೂಪೀಸ್. ಇದು ಆ್ಯಕ್ಚುಲಿ ಈ ಬಳೆಗಳೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಲೈಟಿಂಗ್ಸ್ ಸ್ವಲ್ಪ ಕಡಿಮೆ ಇತ್ತು ಆ ರೋಡ್ಗಳಲ್ಲಿ, ಅಂದರೆ ಲೈಟಿಂಗ್ಸ್ ಏನೂ ಹಾಕಿರಲಿಲ್ಲ, ಜಸ್ಟ್ ನಾರ್ಮಲಾಗೇ ಇತ್ತು ಅಂತಲೇ ಹೇಳ್ಬೋದು. ಬೀದಿ ದೀಪಗಳು ಎಷ್ಟಿದ್ವು ಅಷ್ಟೇ ಇದ್ದಿದ್ದು. ಇಲ್ಲಿ ಹಾಕಿದ ಬ್ಯಾಗ್ಸ್ ಅಂತೂ ಕ್ವಾಲಿಟಿ ಚೆನ್ನಾಗಿದೆ. ಜಿಪ್ಪು ಸಹ ತುಂಬಾ ಚೆನ್ನಾಗಿತ್ತು, ಜಸ್ಟ್ 100 ರೂಪೀಸ್ ಅಂತೆ. ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ಈ ಅಂಗಡಿಯಲ್ಲಿ ಏನೇ ತೊಗೊಂಡ್ರು ಕೇವಲ 10 ರೂಪಾಯಿ ಮಾತ್ರ. ಇನ್ನು ಈ ಥರ ಬಟ್ಟೆಗಳು, ಡ್ರೆಸ್ ಮೆಟೀರಿಯಲ್ಸು, ಡ್ರೆಸ್ಗಳು, ಟಾಪ್ಸು ಎಲ್ಲ ತುಂಬಾ ಬಂದಿದ್ವು ಅಂಗಡಿಗಳು. ಕ್ರೌಡು ಸಹ ಹೇಗಿದ್ದಾರೆ ಅಂತ ಮಧ್ಯದಲ್ಲಿ ತೋರಿಸಿದ್ದೀವಿ ನೋಡಿ. ಇಲ್ಲಿ ನಾವು ಒಂದು ಸರ್ಕಲ್ ಹತ್ರ ಬಂದ್ವಿ ಈಗ. ನೋಡಿ ಫ್ಲವರ್ಸ್ ಅಂಗಡಿ. ಇಲ್ಲಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ, ಬಾಗಿಲಿಗೆ ಹಾಕೋ ತೋರಣಗಳಾಗಿರ್ಬೋದು, ಸೈಡ್ ಬಿಡೋ ಹೂವುಗಳು, ಕುಂಡಗಳು, ಫ್ಲವರ್ ವಾಸಸ್ಸು ಎಲ್ಲನೂ ಅಷ್ಟೇ ತುಂಬಾ ಅಫೋರ್ಡೆಬಲ್ ಪ್ರೈಸಸಲ್ಲೇ ಸೇಲ್ ಮಾಡ್ತಾಯಿದ್ರು. ಇದು ಫಿಕ್ಸೆಡ್ ರೇಟ್ ಅಂತ ಅಲ್ಲಿ ಅನೌನ್ಸ್ಮೆಂಟೇ ಹಾಕ್ಕೊಂಡಿದ್ರು ಅವರು. ನೋಡಿ ಎಲ್ಲ ಎಷ್ಟು ಐಟಮ್ಸ್ ಇದೆ ಅಂತ ಹೇಳಿಬಿಟ್ಟು. ನಾವು ನಿಮಗೆ ಒಂದು ಪರಿಚಯ ಎಕ್ಸ್ಪೀರಿಯನ್ಸ್ ಇರಲಿ ಅಂತ ಹೇಗಿತ್ತೋ ಹಾಗೆ ಕ್ಯಾಪ್ಚರ್ ಮಾಡಿದ್ದೀವಿ. ಜನರನ್ನು ಸಹ ಹಿಡ್ದಿದ್ದೀವಿ, ನೋಡ್ತಾ ಇರ್ಬೋದು ನೀವು. ಇಲ್ಲಂತೂ 150 ರೂಪಾಯಿಗೆ 2 ಟಾಪ್ ಅಂತೆ. ಟಾಪ್ ಕ್ವಾಲಿಟಿ ಚೆನ್ನಾಗೇ ಇತ್ತು ಡ್ರೆಸ್ಸು, ಬಟ್ ನಾವು ತೊಗೊಳ್ಳಿಲ್ಲ ಅಷ್ಟೇ. ಏಕೆಂದರೆ ಅಲ್ಲಿ ತುಂಬ ಕತ್ಲಿದೆ, ನೋಡ್ತಾ ಇರ್ಬೋದು ನೀವೇ. ಎಲ್ಲಾದರೂ ಒಂದು ಕಡೆ ಡ್ಯಾಮೇಜ್ ಆಗಿತ್ತು ಅಂತಂದರೆ ಮತ್ತು ನಾವು ವಾಪಸ್ ಬಂದು ಕೊಡೋಕ್ಕಾಗಲ್ಲ. ಹಾಗಾಗಿ ನಾವೇನು ತೊಗೊಳಕ್ಕೆ ಹೋಗಲಿಲ್ಲ. ಇನ್ನಿದೆಲ್ಲ ಫ್ರಿಜ್ ಮೇಲೆ ಹಾಕುವಂಥ ಕವರ್ಸು, ಚಾಪೆಗಳು. ಇದು ನೋಡಿ ಪ್ಲಾಸ್ಟಿಕ್ ಗಿಫ್ಟಿಂಗ್ ಮಾಡ್ತೀವಲ್ಲ ಆ ಐಟಮ್ಸು. ಈ ಒಂದು ಶಾಪಲ್ಲಿ ಮಕ್ಕಳಿಗೆ ಆಡೋದಕ್ಕಂತೂ ಗೊಂಬೆಗಳು ತುಂಬಾ ಒಳ್ಳೆ ಕ್ವಾಲಿಟಿದಿತ್ತು. ಅವ್ರ ಪ್ರೈಸಸ್ ಎಲ್ಲ ತುಂಬಾ ಹೆಚ್ಚಿಗೆ ಹೇಳ್ತಾಯಿದ್ರು. ಬಟ್ ನಾವು ಸ್ವಲ್ಪ ಬಾರ್ಗೇನ್ ಮಾಡಿ ಒಳ್ಳೆ ಪ್ರೈಸ್ಗೆ ಕೆಲವೊಂದು ಐಟಮ್ಸ್ನ ತೊಗೊಂಡ್ವಿ. ನೋಡಿ ಶೂಸ್ ಎಲ್ಲನೂ ಜಸ್ಟ್ 200 ರೂಪೀಸ್. ಚೆನ್ನಾಗಿ ಅನಿಸ್ತು ನಮಗೆ ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಗೊಂಬೆಗಳೆಲ್ಲನೂ. ಏನಂದರೆ ಇಲ್ಲಿ ಸ್ವಲ್ಪ ಲೈಟಿಂಗ್ಸ್ ಕಡಿಮೆ ಇತ್ತು, ನಿಮಗೆ ಸ್ವಲ್ಪ ಬ್ಲರ್ ಅಂತ ಅನಿಸ್ಬೋದೇನೋ, ಬಟ್ ತುಂಬಾ ಚೆನ್ನಾಗಿತ್ತು. ನೀವು ಯಾರಾದರೂ ವಿಸಿಟ್ ಮಾಡಿದರೆ ನಿಮಗೂ ಇಷ್ಟ ಆಗಿದೆ ಅಂದರೆ ಯಾವ ಸ್ಟಾಲ್ ತುಂಬ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಲ್ಲ ಹೇಗೆ ಡಿಸ್ಪ್ಲೇ ಹಾಕಿದ್ದಾರೆ ಅಂತ ಹೇಳಿಬಿಟ್ಟು. ತುಂಬಾ ಚೀಪ್ ರೇಟಲ್ಲೇ ಎಲ್ಲನೂ ಮಾರ್ತಾಯಿದ್ರು ಅಂತಲೇ ಹೇಳ್ಬೋದು. ನೋಡಿ ಡ್ರೆಸ್ಗಳೆಲ್ಲನೂ
ಅದು ಎಷ್ಟು ಬ್ಯಾಗ್ಸು ಮತ್ತು ಪರ್ಸು ಎಲ್ಲ ಇದ್ವು ಅಂದರೆ ಈ ಅಂಗಡಿಯಲ್ಲೂ ಅಷ್ಟೇ ನಮಗೆ ತುಂಬಾ ಇಷ್ಟ ಆಯಿತು. ಕೇವಲ 200 ರೂಪಾಯಿ ಅಷ್ಟೇ. ಜಿಪ್ ಕ್ವಾಲಿಟಿ ಮತ್ತು ಆ ಬ್ಯಾಗ್ ಇರೋ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನೋಡಿ ಎಷ್ಟು ಕ್ಯೂಟಾಗಿದೆ ಅಲ್ವಾ ಹುಂಡಿ. ನೀವೇನಾದರೂ ಬಸವನಗುಡಿ ಕಡಲೆಕಾಯಿ ಪರಿಷೆಗೆ ಹೋಗಿಲ್ಲ, ಮಿಸ್ ಆಯಿತು ಅಂತ ಅಂದರೆ ವರದಾ ಸ್ಟೋರೀಸ್ ಚಾನಲಲ್ಲಿ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀವಿ. ಒಮ್ಮೆ ನೋಡಿ, ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಲಿ ಶೇರ್ ಮಾಡ್ಕೊಳ್ಳಿ. ಈ ಥರ ಇಲ್ಲಿ ಮಾರ್ತಾ ಇರ್ತಾರೆ. ಏನಂತಂದರೆ ಚಕ್ಲಿ, ನಿಪ್ಪಟ್ಟು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾವು ಒಂದ್ಸತಿ ತೊಗೊಂಡಿದ್ವಿ. ಮತ್ತು ಈ ಬಳೆಗಳು ಅಷ್ಟೇ 100 ರೂಪೀಸ್ ಅಂತೆ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಇವ್ರದ್ದು ಚಿಕ್ಕಪೇಟೆಯಲ್ಲಿ ಅಂಗಡಿ ಇದೆಯಂತೆ. ಸೊ ಡ್ರೆಸ್ಸಸ್ ಎಲ್ಲ ಇಲ್ಲಿ ಟಾಪ್ಸ್ ಚೆನ್ನಾಗಿತ್ತು. ಇನ್ನು ಈ ಥರ ಗೊಂಬೆಗಳು ಅಂದರೆ ಶೋ ಐಟಮ್ಸ್ ಎಲ್ಲ ತುಂಬಾ ಬಂದಿದ್ದವು. ನೋಡಿ ಇಲ್ಲಿ ಎಷ್ಟು ಚೀಪಾಗಿ ಇದೆ ಅಂತ ಪ್ರೈಸಸ್ಸು. ಮನೆ ಬಳಕೆ ವಸ್ತುಗಳಂತೂ ಹೆಚ್ಚಿಗೆ ಬಂದಿತ್ತು ಅಂತಲೇ ಹೇಳ್ತೀವಿ. ಅತಿ ಕಡಿಮೆ ಬೆಲೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಬಾಟ್ಲ್ ಅಂತೂ ಈ ಸತಿ ವೈರಲ್ ಆಗಿದೆ ಅಂತಲೇ ಹೇಳ್ತೀವಿ. ನೋಡಿ ಎಷ್ಟಿದ್ದಾರೆ ಜನ ಅಂತ ಹೇಳ್ಬಿಟ್ಟು. ನೋಡಿ ನಿಮ್ಗಲ್ಲಿ ಕಾಣಿಸ್ತಾ ಇದೆ, ನಾವು ವಾಪಸ್ ಬರ್ತಾ ಇದ್ದೀವಿ. ಈಗ ನಮಗೆ ದೇವಸ್ಥಾನದ ಗೋಪುರ ಕಾಣಿಸ್ತಾ ಇದೆ. ಅಲ್ಲಿ ಯಾವ ರೀತಿ ಪರಿಷೆನ ನಾವು ನೋಡ್ತಾ ಇದ್ವೋ ಅದೇ ರೀತಿ ನಿಮಗೆ ವಿಡಿಯೋ ಶೂಟ್ ಮಾಡಿ ತೋರಿಸ್ತಾ ಇದ್ದೀವಿ. ನೋಡಿ ಇದು ಮಸಾಲ ಪಾಪಡು, ಹಪ್ಪಳದ ಮೇಲೆಲ್ಲ ಮಸಾಲೆಗಳು ಎಲ್ಲ ಹಾಕಿ ಕೊಡ್ತಾರೆ. ರುಚಿ ಅಂತೂ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿದ್ರೆ ಇಲ್ಲ ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ. ಇನ್ನಿದಂತೂ ಐಸ್ ಕ್ರೀಮ್ಸು. ಈ ಥರ ನವಿಲುಗಳಂತೂ ತುಂಬಾ ಇತ್ತು. ನವಿಲು ಗರಿಗಳು ಅಂತಲೇ ಹೇಳ್ಬೋದು. ಬೊಂಬಾಯಿ ಮಿಠಾಯಿ ತಿಂದ್ರ, ಕಾಟನ್ ಕ್ಯಾಂಡಿ ತಿಂದ್ರ. ನೋಡಿ ಇಷ್ಟೆಲ್ಲ ಸೇವೆಗಳು ನಡೀತಾ ಇದೆ ದೇವಸ್ಥಾನದಲ್ಲಿ. ಇದೇನೋ ಮ್ಯಾಜಿಕ್ ಟವಲ್ ಅಂತ ಇಟ್ಕೊಂಡಿದ್ರು. ಮತ್ತು ಅಲ್ಲಿ ಕಾರ್ಯಕ್ರಮ ಸಹ ನಡೀತಾ ಇತ್ತು. ಇದೆಲ್ಲ ದೇವಸ್ಥಾನದ ಮುಂಭಾಗದಲ್ಲೇ ಇಷ್ಟು ಅಂಗಡಿಗಳನ್ನು ಹಾಕ್ಕೊಂಡಿರೋದು. ಮತ್ತು ಈ ಅಂಗಡಿಯಲ್ಲಂತೂ 200 ರೂಪೀಸ್ ಅನಿಸುತ್ತೆ. ತುಂಬಾ ಚೆನ್ನಾಗಿತ್ತು. ವಾಚಸ್ ಆಗಿರ್ಬೋದು, ಸರಗಳು, ಬ್ರೇಸ್ಲೆಟ್ಟು, ಬಳೆ ಎಲ್ಲ ತುಂಬ ಚೆನ್ನಾಗಿತ್ತು. ನೋಡಿ ದೇವಸ್ಥಾನ ನೋಡ್ಬೋದು ನೀವೀಗ. ನಾವು ಆ ಕಡೆಯಿಂದ ಮುಂದೆ ಬಂದು ಒಂದು ಸರ್ಕಲ್ ಥರ ಅನಿಸುತ್ತಲ್ಲಿ, ಅಲ್ಲೆಲ್ಲ ಅಂಗಡಿಗಳು ಹಾಕ್ಕೊಂಡಿದ್ದಾರೆ. ರೈಟ್ ಸೈಡಲ್ಲೇ ನಿಮಗೆ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ನೀವು ಅಲ್ಲಿ ಯಾವ ಅಂಗಡಿಗೆ ಹೋಗಬೇಕು ಅಥವಾ ಹೆಂಗೆ ಹೋಗ್ಬೇಕನ್ನೋ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಅಷ್ಟು ಅಂಗಡಿಗಳು ಬಂದಿದ್ವು. ನೋಡಿ ಎಲ್ಲ ಈ ರೀತಿ ಚೌ ಎಲ್ಲ ಮಾಡಿ ಇಟ್ಕೊಂಡಿದ್ರು. ಏನಿದೆ ಬ್ಲೌಸಸ್ ಎಲ್ಲ 100 ರೂಪೀಸ್, 200, 250 ಈ ರೀತಿಯಲ್ಲಿ ಮಾರ್ತಾಯಿದ್ರು. ಏನಿದಿಲ್ಲಿ ಫೋಟೋಸ್ ಸಹ ಇಟ್ಟಿದ್ರು. ಅಪ್ಪು ಸರ್ ಫೋಟೋ ನೋಡ್ತಾ ಇರ್ಬೋದು ನೀವು. ಮತ್ತು ಇಲ್ಲೇನೂ ಅಷ್ಟೇ ತೋರಣಗಳೆಲ್ಲ ಇದ್ದಾವಲ್ವ, ಈ ಅಂಗಡಿಯಲ್ಲೂ ಅಷ್ಟೇ ತುಂಬಾ ಅಫೋರ್ಡೆಬಲ್ ಪ್ರೈಸಸಲ್ಲೇ ಕೊಡ್ತಾಯಿದ್ರು. ನೋಡಿ ಅದೆಷ್ಟು ತಿನ್ನೋದಕ್ಕಾಗಲಿ ಜ್ಯೂಸ್ ಅಂಗಡಿಗಳು, ಸೋಡಾ ಎಲ್ಲ ಎಷ್ಟಿದೆ ಅಂತ ಹೇಳ್ಬಿಟ್ಟು. ನೀವು ಟ್ರೈ ಮಾಡಿದ್ರಾ ಮಟ್ಕಾ ಸೋಡಾನ? ಕಮೆಂಟಲ್ಲಿ ತಿಳಿಸಿ. ನೋಡಿ ಇಲ್ಲಿಂದ ಹಾಗೆ ಮುಂದೆ ಹೋಗೋದು.
ಈ ಬ್ಲೌಸ್ ಅಂಗಡಿಯಲ್ಲಂತೂ ಎಲ್ಲ 100 ರುಪೀಸೇ. ಬೊಂಬಾಯಿ ಮಿಠಾಯಿ, ಇನ್ನಿದು ಸರಗಳೆಲ್ಲ 50 ರುಪೀಸು ಈ ಥರನೇ ಇದ್ದಿದ್ದು. ಇದೆಲ್ಲ ನೀವು ಬಸವನಗುಡಿ ಕಡಲೆಕಾಯಿ ಪರಿಷೆಲ್ಲೂ ನೋಡಿರ್ತೀರ. ಆಲ್ಮೋಸ್ಟ್ ಅಂಗಡಿಗಳು ರಿಪೀಟ್ ಆಗಿರುತ್ತೆ, ಕೆಲವೊಂದು ಬೇರೆನೂ ಇರುತ್ತೆ. ನಮಗೆ ಕೆಲವೊಂದೆಲ್ಲ ಬೇರೆ ಅಂತಲೂ ಅನ್ನಿಸ್ತು, ಮತ್ತು ಅಲ್ಲಿ ನೋಡಿರೋರನ್ನೇ ಇಲ್ಲಿ ನೋಡಿದ್ವಿ ಅಂತಲೂ ಅನ್ನಿಸ್ತು. ಬಟ್ ಒಂದು ಏನು ನಮಗೆ ಡಿಫ್ರೆನ್ಸ್ ಅನಿಸಿದ್ದು ಅಂದರೆ ರೇಟ್ಸು ಅಲ್ಲಿಗೂ ಇಲ್ಲಿಗೂ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ನಿಸ್ತು. ಈ ಒಂದು ಶಾಪಲ್ಲಿ ತುಂಬ ಚೆನ್ನಾಗಿತ್ತು ಶೋ ಪೀಸ್ಗಳೆಲ್ಲನೂ. ಅವರೇ ಬೇಳೆ ಮೇಳ ನಡೀತಾ ಇದೆ, ಅದ್ರದ್ದು ಸಹ ಅಡ್ವರ್ಟೈಸ್ಮೆಂಟ್ ಹಾಕಿದ್ರು ಅಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದೆಲ್ಲನೂ. ಬಟ್ ಅಲ್ಲೆಲ್ಲ ಫಿಕ್ಸೆಡ್ ಪ್ರೈಸು, ಅದ್ರ ಮೇಲೆ ಮೆತ್ತಾಕಿರ್ತಾರೆ, ಅದು ಎಷ್ಟಿದ್ರೆ ಅಷ್ಟೇ ಕೊಟ್ಟು ತಗೋಬೇಕು. ನೀವು ತೊಗೊಂಡ್ರೆ ಈ ಥರ ಪಿಪಿಗಳನ್ನು. ಮುಂದೆ ಬಂದರೆ ಅಲ್ಲಿ ವೆಂಕಟರಮಣ ಸ್ವಾಮಿ ದೇವಾಲಯ ಸಹ ಇದೆ. ನೋಡಿ ನಾವು ಅಲ್ಲಿ ನೋಡ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ದೀವಿ. ಅಲ್ಲಂತೂ ಒಂದು 2-3 ಲೈನ್ ಥರನೇ ಅನಿಸುತ್ತೆ ನಮಗೆ, ಅಷ್ಟು ಅಂಗಡಿಗಳು ಹಾಕ್ಕೊಂಡಿದ್ರು. ನೀವು ಮುಖವಾಡ ತೊಗೊಂಡಿದ್ರಾ? ನಮಗೇನೋ ಈ ಸತಿ ಅಷ್ಟು ಒಳ್ಳೆ ಕ್ವಾಲಿಟಿದಿತ್ತು ಅಂತ ಅನ್ನಿಸ್ಲಿಲ್ಲ, ಹಾಗಾಗಿ ನಾವೇನೂ ತೊಗೊಳ್ಳಿಲ್ಲ. ಇನ್ನಿಲ್ಲಿ ನೋಡಿ ವಾಸವಿ ಕಾಂಟಿಮೆಂಟ್ಸ್ ಅವ್ರ ಕಡೆಯಿಂದ ಆ ಬಜ್ಜಿ ಬೋಂಡ ಎಲ್ಲನೂ ಇತ್ತು. ಅಲ್ಲಿ ತುಂಬಾ ಸೇಲ್ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು. ಚೇಪೆಕಾಯಿಯು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡ್ರಿ. ನೋಡಿ ಕೋಡ್ಬಳೆ ಆಗಿರ್ಬೋದು, ಅಲ್ಲೇ ತಮಟೆ ಶಬ್ದನೂ ಕೇಳಿಸ್ತಾ ಇದೆ. ನೋಡಿ ಯಾವ ರೀತಿ ಎಲ್ಲ ಹಾಕ್ಕೊಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಹೋಳಿಗೆ ಆಗಿರ್ಬೋದು, ಬಜ್ಜಿ, ಪ್ರತಿಯೊಂದೂ. ಮತ್ತೆ ನಾವು ಒಂಚೂರು ಮುಂದೆ ಬಂದಾಗ ನಮ್ಗದು ಮತ್ತೆ ಕಾಣಿಸ್ತು ತೇರು, ಹಾಗಾಗಿ ನಿಮಗೊಂದು ವ್ಯೂ ತೋರಿಸ್ತಾ ಇದ್ದೀವಿ. ನೋಡಿ ತುಂಬಾ ಚೆನ್ನಾಗಿ ಅನಿಸ್ತು ನಮಗೂ. ಮತ್ತು ನಾವು ಬಂದಿದ್ದು ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಇದೆಯಲ್ಲ ಆ ರೋಡಲ್ಲಿ. ಇಲ್ಲಿ ಅಂಕಲ್ ರಾಟೆನೂ ಇತ್ತು. ಮತ್ತು ಈ ಕೀ ಬಂಚೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ, 100 ರುಪೀಸ್ ಏನೋ ಹೇಳ್ತಾಯಿದ್ರು. ಬಟ್ ವೆರೈಟೀಸ್ ಇದೆ ಅಂತ ನಮ್ಗೆ ಅನಿಸ್ತು. ಇನ್ನು ಇದಂತೂ ನೀವು ನೋಡೇ ಇರ್ತೀರ, ನವಿಲುಗಳಾಗಿರ್ಬೋದು, ಆನೆ, ಕುದುರೆ ಎಲ್ಲ ತುಂಬಾ ಇತ್ತು. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಹಸು ಕರು ಇರೋದು. ಇಲ್ಲಿ ನೋಡಿ ಇದು ಲೈಟ್ಸ್ ಬಿಡುವಂಥ ಫೈಬರ್ದು ಮಾಡಿಟ್ಟಿದ್ದಾರಲ್ವ, ಅದು 300 ರುಪೀಸು 1 ಪೀಸ್ ಏನೋದು. ಮತ್ತು ಹಾಗೆ ಮುಂದೆ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ನೀವು ನೋಡ್ಬೋದು. ನಾವು ಅಲ್ಲಿಗೆ ರೀಚ್ ಆಗೋಷ್ಟರಲ್ಲಿ ದೇವಸ್ಥಾನ ಮುಚ್ತಾ ಇದ್ರು. ನೋಡಿ ಮಕ್ಳಿಗೆ ಆಟ ಸಾಮಾನುಗಳಂತೂ ಅದು ಎಷ್ಟಿದಾವೋ ಅಪ್ಪ. ಈ ಬ್ಯಾಗ್ನ ನೀವು ತೊಗೊಂಡಿದ್ದೀರಾ? ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿಬಿಟ್ಟು. ಅದು ಎಷ್ಟು ವಿಧ ವಿಧವಾದಂತಹ ಬ್ಯಾಗ್ಗಳು ಬಂದಿದ್ವು, ನೋಡೋದಕ್ಕೆ 2 ಕಣ್ಣು ಸಾಲಲ್ಲ ಅಂತಲೇ ಹೇಳ್ತೀನಿ. ನೋಡಿ ಇದು ಶಾಲ್ ಅಂತೆ. ಇನ್ನು ಈ ಭತ್ತದ ಬಾಗಿಲಿನ ತೋರಣ ಅಂತೂ ಒಂದೊಂದು ಕಡೆ ಒಂದೊಂದು ರೇಟ್ ಹೇಳ್ತಾರೆ. ನೀವು ತೊಗೊಂಡ್ರಾ? ನಾವು ತೊಗೊಳ್ಳೋಣ ಅಂತ ನೋಡಿದ್ವಿ, ನಮ್ಗೆ ಅವ್ರು ಹೇಳಿದ ರೇಟ್ ಏನೂ ಇಷ್ಟ ಆಗಲಿಲ್ಲ. ಮತ್ತು ಅದು ಪ್ಲಾಸ್ಟಿಕ್ ಥರ ಅನ್ನಿಸ್ತಾ ಇತ್ತು, ಹಾಗಾಗಿ ನಾವು ತೊಗೊಳ್ಳಿಲ್ಲ. ನೋಡಿ ಫುಡ್ ಸ್ಟಾಲ್ಸ್ ಎಲ್ಲನೂ.
ಫಿಕ್ಸೆಡ್ ಪ್ರೈಸು ಬ್ಲೌಸಸ್ ಎಲ್ಲನೂ. ಇನ್ನು ಈ ಥರ ರಾಗಿದು ಅವಲಕ್ಕಿ ಮತ್ತು ಅಕ್ಕಿ ಅವಲಕ್ಕಿ ಎಲ್ಲ ಮಾರ್ತಾಯಿದ್ರು ಅಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಲೇಸಸ್ಸು ಸಹ ಮಾರ್ತಾಯಿದ್ರು. ಲೇಸ್ ಅಂದರೆ ಈ ಬಟ್ಟೆಗೆ ಸೀರೆಗೆಲ್ಲ ಅಟ್ಯಾಚ್ ಮಾಡೋ ಲೇಸು. ನೋಡಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ನಿಮಗೆ ಯಾವ ಸ್ಟಾಲ್ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಡಾಲ್ಸ್ ಇರೋವಂಥ ಕೀ ಬಂಚು ತುಂಬಾ ಚೆನ್ನಾಗಿ ಅನಿಸ್ತು ನಮಗೆ ಅಲ್ವಾ. ನೋಡಿ ಎಷ್ಟು ಕ್ಯೂಟಾಗಿದೆ ಅಲ್ಲ. ನೋಡಿ ಇದೇನೋ ಲೇಸರ್ ಲೈಟ್ ಏನೋ ಬಿಡ್ತಾಯಿದ್ರು. ಅದು ಒಂದು ಡಿವೈಸ್ ಒಂತೆ ಪೆನ್ ಥರ ಇರುತ್ತದು. ಇನ್ನಿದು ಫೋಟೋಗಳು ಅದೆಲ್ಲ ತುಂಬಾ ಇತ್ತು ಅಂತಲೇ ಹೇಳ್ಬೋದು. ಬ್ಯಾಗ್ಸ್ ಎಲ್ಲ 100, 200, 250. ನಾವು ಒಂದು ಕಡೆ ಕೇಳಿದ್ದೇನೋ 550 ರುಪೀಸ್ವರೆಗೂ ಹೇಳಿದ್ರು. 100 ರುಪೀಸ್ ಚಪ್ಪಲಿ. ನೋಡಿ ಅದೆಷ್ಟು ಐಟಮ್ಸ್ ಇದ್ದಾವೆ ಅಂತ ಹೇಳಿಬಿಟ್ಟು. ಲಂಚ್ ಬ್ಯಾಗ್ ಆಗಿರ್ಬೋದು, ಕ್ಯಾರಿ ಬ್ಯಾಗು. ಈ ಒಂದು ಅಂಗಡಿದು ನಾನು ಹೇಳಲೇಬೇಕು, ತುಂಬಾ ಚೆನ್ನಾಗಿ ಅನಿಸ್ತು ಅಲ್ಲಿ ಕ್ವಾಲಿಟಿ. ನೋಡಿ ಇದು ಒಂದು ಸರ್ಕಲ್ಲು, ಮತ್ತು ಇಲ್ಲಿವರೆಗೂ ಇತ್ತು ಅಂಗಡಿಗಳೆಲ್ಲ. ನೋಡಿ ಇಲ್ಲೆಲ್ಲ ರುಬ್ಬೋ ಕಲ್ಲುಗಳು, ಚಿಕ್ಕ ಚಿಕ್ಕ ಗೊಂಬೆಗಳು. ನೋಡಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಫ್ಲವರ್ಸ್ ಎಲ್ಲನೂ ಇಲ್ಲೆಲ್ಲ ಸೀರೆಗಳು ಕೇವಲ 100 ರೂಪಾಯಿ ಅಂತೆ. ನೋಡಿ ಎಷ್ಟು ಅಂಗಡಿಗಳು ಹಾಕಿದ್ದಾರೆ ಅಂತ ಹೇಳಿಬಿಟ್ಟು. ಇಲ್ಲೂ ತುಂಬಾ ಚೆನ್ನಾಗಿದೆ ಗೊಂಬೆಗಳೆಲ್ಲನೂ. ಕೆಲವೊಂದೆಲ್ಲ ನಾವು ರಿಟರ್ನ್ ಬರೋ ಅಷ್ಟರಲ್ಲಿ ಅಂಗಡಿಗಳೆಲ್ಲ ಪ್ಯಾಕ್ ಮಾಡ್ತಾಯಿದ್ರು. ಆದರೂ ಜನ ಮಾತ್ರ ಹಾಗೆ ಇದ್ರು ಅಂತಲೇ ಹೇಳ್ಬೋದು. ನೋಡಿ ಚಿಕ್ಕ ಮಕ್ಕಳದು ಶೂಸು. ಫೋಟೋಗೆ ಹಾಕುವಂಥ ಹಾರಗಳು ಎಲ್ಲ ಇದ್ವು. ಇಲ್ಲಿ ಪಿಂಗಾಣಿ ಐಟಮ್ಸ್ ಅಂತೂ ಜಾಸ್ತಿನೇ ಇತ್ತು ಅಂತಲೇ ಹೇಳ್ಬೋದು. ನೋಡಿ ಇದು ಫ್ರಿಡ್ಜ್ ಮ್ಯಾಗ್ನೆಟ್ಸು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನಾವು ರಿಟರ್ನ್ ಬರೋವಾಗ ಜೈನ ದೇವಸ್ಥಾನನೂ ಸಹ ನೋಡಿದ್ವಿ. ಹಾಗಾಗಿ ಅದನ್ನು ಸಹ ಕ್ಯಾಪ್ಚರ್ ಮಾಡಿದ್ದೀವಿ. ಚಿರ್ಮುರಿ ಅಂತೂ ತುಂಬಾ ರುಚಿಯಾಗಿತ್ತು ಅಂತಲೇ ಹೇಳ್ತೀವಿ ನಾವು. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಒಂದೇನು ಅನಿಸಿದೆ ಅಂದರೆ ಎಲ್ಲ ಫಿಕ್ಸೆಡ್ ರೇಟ್ ಇದ್ಬಿಡುತ್ತೆ. 50 ರೂಪಾಯಿ ಮಿನಿಮಮ್ 50 ರೂಪಾಯಿ ಇರುತ್ತೆ ಏನಕ್ಕೆ ಆದ್ರೂ. ನೋಡಿ ನಾವು ಮತ್ತೆ ವಾಪಸ್ ಬರೋ ಅಷ್ಟರಲ್ಲಿ ರಥ ಅನ್ನೋದು ದೇವಸ್ಥಾನ ಮುಂಭಾಗಕ್ಕೆ ಬಂದಿದೆ. ಅದರ ಸುತ್ತಲೂ ಹಾಕಿದ್ದಾರೆ, ಅಡ್ಡ ಹಾಕಿದ್ದಾರೆ. ಪೂಜೆಗಳು ನಡೀತಾ ಇದ್ದಾವೆ ನೋಡಿ. ಮತ್ತು ಇವಾಗ ಅದರ ಸ್ವಸ್ಥಾನಕ್ಕೆ ದೇವರನ್ನ ಬೀಳ್ಕೊಟ್ಟು ರಥನೂ ಸಹ ಒಳಗಿಡ್ತಾರೆ.
ನಿಮಗೆ ನಮ್ಮ ವಿಡಿಯೋ ಹೇಗೆ ಅನಿಸ್ತು ಅನ್ನೋದನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಲಿ ಶೇರ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ವರದಾ ಸ್ಟೋರೀಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.